ಸಾವಯವ ಆರ್ಗ್ಯಾನಿಕ್ ಯೂಸ್ ಮಾಡ್ಕೋತ ಹೋದ್ರೆ 25 ವರ್ಷ ತನಕ ಗಿಡ ಬರುತ್ತೆ. 25 ವರ್ಷದವರೆಗೂ ಬರುತ್ತೆ ರೀ. 100-110 ರೂಪಾಯಿ ಇದೆ ಹಾ ಹಸಿ ಮೇಲೆ 100 ಈ ವರ್ಷ. ಈ ವರ್ಷ ರೀ. ಹಾ ಹಾ ಅವ್ರು ಇಲ್ಲಿ ಬಂದು 50-60 ರೂಪಾಯಿ ಕೇಳ್ತಾರೆ. ಹೋದ ವರ್ಷ ಇದು 4 ಎಕರೆ 25 ಲಕ್ಷ ರೂಪಾಯಿ ಬಂದಿದೆ. 4 ಎಕರೆ 25 ಲಕ್ಷ ರೀ. ಒಂದೇ ವರ್ಷನಾಗ 1 ಎಕರೆ ದ್ರಾಕ್ಷಿಯಿಂದ 1 ಎಕರೆ ಹೊಲ ತಗೋಬಹುದು. ಹಾ ಇಲ್ಲ ಅಂದ್ರೆ 1 ಎಕರೆ ಹೊಲ ಮಾರಬಹುದು. ಈಗ ಹೊಲ ನಾನು ರೆಡಿ ಮಾಡ್ಕೋಬೇಕಂದ್ರೆ ಮೊದಲು ಏನೇನು ರೆಡಿ ಮಾಡ್ಕೋಬೇಕು ಸರ್? ಸಿಸ್ಟಮ್ ಇದೆ, ಸಿಸ್ಟಮ್ ಇದೆ. ಸಿಸ್ಟಮ್ ರೀ. ಸಿಸ್ಟಮ್ ಹೆಂಗಿದೆ ಅಂದ್ರೆ ಈಗ ನಿಮ್ಗೊಂದು 4 ಎಕರೆ ಜಮೀನು, ಒಬ್ರು 12 ಫೀಟಿಗೆ ಸಾಲಿನಿಂದ ಸಾಲ 12 ಫೀಟ್ ಇಡ್ತಾರೆ, ಒಬ್ರು 10 ಫೀಟ್ ಇಡ್ತಾರೆ, ಒಬ್ರು 11 ಫೀಟ್ ಇಡ್ತಾರೆ, ಒಬ್ರು 9 ಇಡ್ತಾರೆ, ಒಬ್ರು 8 ಇಡ್ತಾರೆ. 8 ಎಷ್ಟು 10 ಆಗ್ತದಲ್ಲ ದ್ರಾಕ್ಷಿ ಇದು ಮ್ಯಾಲ ಹೋಗ್ಬೇಕು. ಅಂದ್ರೆ ಈಗ ಕಲ್ಲ 7 ಫೀಟಿನ ಅದಾವ್ರಿ. ಕಲ್ಲು 7 ಫೀಟ್ ಇದ್ರಿ. ಇವು 8 ಫೀಟಿನ ಮಾಡ್ಕೋಬೇಕು. 8 ಫೀಟ್ ಮಾಡ್ಕೋಬೇಕ್ರಿ. ಕಲ್ಲು 7 ಫೀಟ್ ಇದ್ದು ಮೊದಲಿನ ನಮ್ಮ ಕಲ್ಲವ ಅಂದ್ರೆ ಎಂಗಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಅದನ್ನ ಮಾಡಿಸಿದೀನಿ. ಕಲ್ಲು ನಮ್ಮ 7 ಫೀಟಿನ ಅದಾವ್ರಿ. ಈಗ ಆ ಹೊಲಕ್ಕೆ ಆ 4 ಎಕರೆ ಹೊಲಕ್ಕೆ ಕಲ್ಲು ಅದಾವ್ರಿ ಆಲ್ರೆಡಿ. ಈಗ ಅದಕ್ಕೆ ಎಂಗಲ್ದಾಗೆ ಜಾಸ್ತಿ ಮಾಡ್ಕೊಂಡು ಅದು 8 ಫೀಟ್ ಆಗಿಬಿಡುತ್ತೆ. 8 ಫೀಟ್ ಆ ಥರ ಮಾಡ್ಕೊಂಡು ನಾವು ಇದು ಗಿಡದಿಂದ ಗಿಡಕ್ಕೆ 5 ಫೀಟ್ ಅದ್ರಿ. 5 ಫೀಟ್ ರೀ. 4 ಫೀಟ್ನು ಹಚ್ಬಹುದು. ಅಲ್ಲಿ 4 ಫೀಟ್ ಹಚ್ಚಿದೆ. 4 ಫೀಟ್ ರೀ. ಇದು 10 ಫೀಟ್ ಅದ್ರಿ. ಅಲ್ಲಿ 9 4 ಹಚ್ಚಿದೆ. ಜಾಸ್ತಿ ಇದ್ರೆ ಏನಾಗತ್ರಿ? ಕಡಿಮೆ ಇದ್ರೆ ಏನಾಗತ್ರಿ? ಜಾಸ್ತಿ ಹೇಳ್ದಲ್ರಿ ಜಾಸ್ತಿ ಅಗಲ್ ಜಾಸ್ತಿ ಇಟ್ರೆ ಕಲ್ ಕಮ್ಮಿ ಇದು ಲೆಂತ್ ಕಮ್ಮಿ ಇದ್ರೆ ನಡೀತಾರೆ. 10 ಆಯ್ತು ಅಂದ್ರೆ ಎತ್ತರ ಮಾಡ್ಬೇಕು. ಆಮೇಲೆ ಇಲ್ಲಿ ಹಿಂಗ ಡಂಚಿಂಗ್ ಮಾಡ್ಕೋಬೇಕು. ಮೊದಲ ಪೂರ್ತಿ ಭೂಮಿ ಹಡ್ಡಿ 2 ಫೀಟ್ ತನ ಡೆಪ್ತ್ ಹಡ್ಡೋದು ಬಿಡೋದು. ಹೌದ್ರಾ? ಅಕಸ್ಮಾತ್ ಗರ್ಸೆ ಇತ್ತು, ಮಣ್ಣು ಕಟಿ ಮಣ್ಣು ಕಲ್ಲಿತ್ತು ಅಂದ್ರೆ ಅದು ತೆಗೆದು ಮೇಲೆ ಹಾಕ್ಬೇಕ್ರಿ. ಅದ್ರಾಗ ಕರಿ ಮಣ್ಣು ಫ್ಯಾಕ್ಟ್ರಿ ಒಳಗೆ ಬಗೆಹಸ ಸಿಗುತ್ತೆ. ಬಗೆಹಸ ಅಂದ್ರೆ ಮಳ್ಳಿ, ಆಮೇಲೆ ಕಾಂಪೋಸ್ಟ್ ಅಂಥವೆಲ್ಲ ತಂದು ಮಣ್ಣ ಮಿಕ್ಸ್ ಮಾಡಿ ಒಳಗೆ ಹಾಕ್ಬೇಕು. ಇಲ್ಲ ಜಗಳ ಚಿಪ್ಪಟ್ಟಿ ಇಂಥವು ಎಲ್ಲ ಪೈಲ ಅದು ಹಾಕಿ ಅದು ಮೇಲೆ ಹಾಕ್ಬೇಕು. ಅಂದ್ರೆ ಯಾವ ಅಗಿ ಕೂಡಿಸಿದೇವೆ ಅಂದ್ರೆ ಬೇರೆ ಎಳಿಲಿಕ್ಕೆ ಅದಕ್ಕೆ ಅನುಕೂಲ ಆಗ್ತದೆ. ಗಿಡ ಸದೃಢ ಆಗ್ತದೆ. ತೆಳಗೆ ಹಾರ್ಡಿತ್ತು ಅಂದ್ರೆ ಬೇರೆ ಏನ್ ಮಾಡ್ಬಿಡ್ತಾರೆ, ರೌಂಡ್ ಸುಳ್ಳಿ ಸಿಂಬಿ ಹತ್ತಾರ ಸಿಂಬಿ ಆಗ್ಬಿಡುತ್ತೆ. ಗಿಡದಾಗ ತಾಕತ್ತಿರಂಗಿಲ್ಲ, ಫಸಲು ಬರೋಕಿಲ್ಲ. ಸಸಿಗಳು ಹಾಕಿ ಯಾವ ತರ ಮಾಡ್ಕೊ? ಸಸಿ ಅಂದ್ರೆ ಡಾಗ್ರೇಜ್ ಅಂತ ಹೇಳಿ ಇರ್ತದೆ. ಅದು ಹಚ್ಚಿ ಅದು ಬೆಳೆಸ್ಬೇಕ್ರಿ. ಆಮೇಲೆ ಅದಕ್ಕೆ ಕಲಮ್ ಮಾಡ್ಬೇಕ್ರಿ. ಹೆಂಗ್ರಿ ಸಸಿ ಆಯ್ಕೆ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಸರ್? ಇದು ಎರಡೂ ಬರ್ತದ್ರಿ. ಕಲ್ಮ ಏನ್ ಗ್ರಾಫ್ಟಿಂಗ್ ಅತ್ತಾರಲ್ರಿ, ಗ್ರಾಫ್ಟಿಂಗ್ ಮಾಡಿ ತಂದು ಹಚ್ಚಿದ್ರು ಬರ್ತದ್ರಿ. ಅವು ಸರಿಯಾಗಿ ಬೆಳೆದಿದ್ದು ಅಂದ್ರ ಅವು ಹಚ್ಚಿದ್ರು ಬರ್ತದ. ಇಲ್ಲ ಅಂದ್ರೆ ನಾವೇ ಇಲ್ಲಿ ಡಾಗ್ರೇಜ್ ಬೆಳೆಸಿ ನಾವು ಕಲ್ಮ್ ಕಟ್ಕೊಂಡ್ರು ಬರ್ತದ್ರಿ. ಎರಡೂ ತರ ಬರ್ತದ್ರಿ. ಹಿಂಗ್ನು ಮಾಡ್ಬೋದು, ಹಂಗ ಮಾಡ್ಬೋದು. ಅವ್ರವ್ರ ಭೂಮಿ ಮೇಲೆ ಇರ್ತದ. ಇದ್ರ ಲಾಸ್ ಅಂತ ಯಾವಾಗ ಬರುತ್ತೆ, ಲಾಭ ಅಂತ ಯಾವಾಗ ಬರುತ್ತೆ ಸರ್? ಲಾಸ್ ನಾವು ಅದಕ್ಕೆ ನೋಡ್ಲಿಲ್ಲ ಅಂದ್ರೆ ಲಾಸ್ ಬರ್ತದೆ, ಅದಕ್ಕೆ ನೋಡಿದೆ ಅಂದ್ರೆ ಲಾಭ ಬರ್ತದೆ. ಇಷ್ಟೇ. ಹೌದ್ರಿ. ಯಾವುದೇ ಕೆಲಸ ಮಾಡ್ರಿ, ಲಕ್ಷ್ಯ ಇಟ್ಟು ಮಾಡಿದ ಕೆಲಸ ಓಕೆ, ಅಲಕ್ಷ್ಯದಿಂದ ಮಾಡಿದ ಕೆಲಸ ನಾಟ್ ಓಕೆ. ಹೌದು. ಒಂದ್ ಟೈಮ್ ನಾನು ಇದನ್ನ ನಾಟಿ ಮಾಡ್ಕೊಂಡ್ ಆದ್ಮೇಲೆ ಎಷ್ಟನೇ ವರ್ಷಕ್ಕೆ ನನಗೆ ಫಸಲ್ ಕೊಡಕ್ ಸ್ಟಾರ್ಟ್ ಆಗುತ್ತೆ? 1 ವರ್ಷಕ್ಕೆ ರೀ. ಸ್ವಲ್ಪ ಕೊಡುತ್ತಾರೆ. ಸ್ವಲ್ಪ ಕೊಡುತ್ರಿ. 2ನೇ ವರ್ಷಕ್ಕೆ ಜಾಸ್ತಿ ಕೊಡುತ್ತೆ. 3ನೇ ವರ್ಷಕ್ಕೆ 3-4 ವರ್ಷಕ್ಕಂತೂ ಕೊಡುತ್ತೆ ಅಂತ ನಾವು ಹಂಗೆ ಹಚ್ಚಿದ್ದೇವು. 4 ವರ್ಷ ಆಗ್ಯದ ಕೊಟ್ಟಿಲ್ಲತ್ತಲ್ಲ, ಯಾವ ವರ್ಷ ಆದ್ರೂ ಮಾಡೇಬೇಕು. ಶುರುವಿನ ವರ್ಷನು ಜಾಸ್ತಿ ತಗೋಬಹುದು, ಮಾಡ್ಬೇಕ್ರಿ. ಅದಕ್ಕೆ ಎಷ್ಟು ವರ್ಷದವರೆಗೂ ಬರುತ್ತೆ ಸರ್ ಈ ಬೆಳೆ? ಇದಕ್ಕೆ ಕೆಮಿಕಲ್ ಜಾಸ್ತಿ ಯೂಸ್ ಮಾಡ್ಲಾರ್ದೆ ನಮ್ಮ ಸಾವಯವ ಆರ್ಗ್ಯಾನಿಕ್ ಯೂಸ್ ಮಾಡ್ಕೋತ ಹೋದ್ರೆ 25 ವರ್ಷ ತನಕ ಗಿಡ ಬರುತ್ತೆ. 25 ವರ್ಷದವರೆಗೂ ಬರುತ್ತ್ರಿ. ಈಗ ಹವಾಗುಣ ನಿಮ್ಗೆ ಯಾವ ತರ ಪ್ರಾಬ್ಲಮ್ಸ್ ಕೊಡುತ್ತೆ ಸರ್? ಫಿಲ್ಲಮ್ ಮಷಿನ್ ಕುಡಿಸಿದೇವಲ್ರಿ, ವಾತಾವರಣ ಹೇಳತ್ರಿ ಅದು. ಈಗ ಅಕಸ್ಮಾತ್ ಬಿಸಿಲು ಜಾಸ್ತಿ ಆಯ್ತು, ಅವಾಗ ನಿಮ್ ಗಿಡಗಳಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ? ಏನಾಗಲ್ರಿ. ಮ್ಯಾಲೆ ಬಿಸಿಲು ಜಾಸ್ತಿ ಅದಂದ್ರೆ ತೆಳಗೆ ತಂಪಿಟ್ಟು ಮಾಡಿ ಕೋಲ್ಡ್ ಸ್ಟೋರೇಜ್ಗೆ ಒಯ್ದು ನಮ್ಗೆ ಬೇಕು ಅಂದಾಗ ನಿಲಾವ್ ಕಚ್ಚಿ ಮಾರ್ಬೇಕು. ಈ ಒಣ ದ್ರಾಕ್ಷಿ ಮಾರೋದಕ್ಕೂ ಹಸಿ ದ್ರಾಕ್ಷಿ ಮಾರೋದಕ್ಕೂ ಏನು ವ್ಯತ್ಯಾಸ ಇರುತ್ತೆ? ಬೆಲೆ ಯಾವ ತರ ಇರುತ್ತೆ ಸರ್? ಎರಡೂ ಅದ್ರಿ. ಇದು ಮಾರೋರು ಬಾಗವಾನ್ರು, ವ್ಯಾಪಾರಸ್ಥರು. ನಂಬಲ್ಲಿ ಕಮ್ಮಿ ತೊಗೊಂಡು ಅವ್ರು ಹೆಚ್ಚಿಗೆ ಮಾರ್ಕೊಂಡು. ಹೌದು. ಇವತ್ತಿನ ದಿವಸ ಇದು ಹಸಿ ಮಾಲ್ 100-110 ರೂಪಾಯಿ ಇದೆ.
ಹಾ ಹಸಿ ಮೇಲೆ 100 ಈ ವರ್ಷ. ಈ ವರ್ಷ ರೀ. ಹಾ ಹಾ ಅವ್ರು ಇಲ್ಲಿ ಬಂದು 50-60 ರೂಪಾಯಿ ಕೇಳ್ತಾರೆ. ಹ್ಮ್ ಈಗ ನಿಮಗೆ ಲಾಭ ಅನ್ಸುತ್ತೆ ಅದು ನಷ್ಟ ಅನ್ಸುತ್ತೆ ರೀ? ಅದು ನಷ್ಟನೇ ರೀ. ನಷ್ಟ ರೀ. ಹಾ 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 ಹೆಂಗೆ ಇಟ್ಕೊಳ್ಳಂದ್ರೆ ಹಾ ಈಗ ಇದು ಸರಿಯಾಗಿ ಇದು ಆದ್ರೆ ಹ್ಮ್ 3.5 kg ಹಸಿ ದ್ರಾಕ್ಷಿ 1 ಕಿಲೋ ಒಣ ದ್ರಾಕ್ಷಿ ಆಗುತ್ತೆ. ಅಷ್ಟು ಡಿಫ್ರೆನ್ಸ್ ಬರುತ್ತೆ ಸರ್? ಡಿಫ್ರೆನ್ಸ್ ಅಂದ್ರೆ ಹಾ ಇದು ಒಣಗಬೇಕಲ್ಲ, ಎಲ್ಲ ಹೌದು ಅಟ್ಟಿಸ್ಬೇಕಲ್ಲ, ಹೌದು. ಒಳಗೆ ಇದು ಇರುತ್ತೆ ರೀ, ನೀರು ಇರುತ್ತೆ. ನೀರ್ ಇರುತ್ತೆ ರೀ. ನಾವು ನೀರ ಹೋಗೋ ಥರ ನಾವು ಇದಕ್ಕೆ ತರಬೇಕು. ಒಳಗೆ ನೀರು, ಈಗ ಒಂದು ಉದಾಹರಣೆ ಇದೆ, ಹಾ ಇದು ಕಾಳಿದೆ, ಹೌದ್ರಿ. ಈ ಕಾಳು ಹೊಡೆದ್ರೆ ಈ ಥರ ಸೀಳ್ಬೇಕು. ಹಾ ಈ ಥರ ಆದ್ರೆ ನೀರು ಇರಂಗಿಲ್ಲ. ನೀರ್ ಇರಂಗಿಲ್ರಿ ಅದು? ಲೇಯರ್ ಹಾ ಹೌದೌದು. ಹ್ಮ್ ಏನು ಬರ್ಬೋದು, 1 ಹನಿ 2 ಹನಿ 3 2 ಹನಿ ಹನಿ ಬರ್ಬೋದು ಬರ್ಬೋದ್ರಿ. ಅಷ್ಟೇ. ಹಾ ಉಳ್ಕಿದ ಎಲ್ಲ ಪಲ್ಪ್ ಇರುತ್ತೆ. ಹೌದ್ರಿ. ಹ್ಮ್ ಈ ಥರ ಇರುತ್ತೆ ಎಲ್ಲ. ಹಾ 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 ಇದಕ್ಕೇನಂತಾರೆ ನಮ್ಮ ಆಡು ಭಾಷೆದಾಗ ಖಂಡ ಅಂತಾರೆ. ಖಂಡ ಅಂತಾರ್ರಿ? ಹಾಂ ಹಾ ಹಾಂ ಪಲ್ಪ್. ಹ್ಮ್ ಪಲ್ಪ್ ತಯಾರಾಯಿತು ಅಂದ್ರೆ ವಜನ್ ಬರುತ್ತೆ. ಹ್ಮ್ ಹ್ಮ್ ಇಳುವರಿ ಜಾಸ್ತಿ ಬರುತ್ತೆ. ಇಳುವರಿ ಜಾಸ್ತಿ ಬರುತ್ತೆ ರೀ. 3 kgಗೂ 1 kg ಒಣ ದ್ರಾಕ್ಷಿ ಆಗುತ್ತೆ ರೀ. ಓ ಹ್ಮ್ ಇಲ್ಲ ಅಂದ್ರೆ 5 kg 1 kg ಆಗುತ್ತೆ ರೀ. ಓಹೋ ಇಷ್ಟೇ ಅಲ್ಲ, 5 kg ಆದ್ರೂ ಅವು ಏನಾಗ್ಬಿಡ್ತದೆ ಅಂದ್ರೆ ಇದು ಪಲ್ಪ್ ಇರಲಿಲ್ಲ ಅಂದ್ರೆ ಥರ ಸೊಟ್ಟಿ ಆಗ್ಬಿಡುತ್ತೆ, ಮೆತ್ತ ಮೆತ್ತ ಮತ್ತೆ ಆಗ್ಬಿಡುತ್ತೆ ಅದು. ತಿನ್ನಕ್ಕೂ ಬರಲ್ಲ ಅದು ಇದನ್ನ. ಹಾಂ ಹಾ ಹಾ ಸುಮ್ಮ ಅದ ನಮ್ದು ಅಂದಂಗೆ ಆಗ್ತದೆ, ಆ ಥರ ಆಗ್ತದೆ. ಹೌದ್ರಾ? ಇದು ಒಟ್ಟು ಇಳುವರಿ ದ್ರಾಕ್ಷಿ ಇರ್ಬೇಕು, ಒಳಗೆ ದ್ರಾಕ್ಷಿ ಐತೆ. ಇಳುವರಿ ಒಳಗೆ ಕಮ್ಮಿ ಬರ್ತದೆ. ಇಳುವರಿ ಕಮ್ಮಿ ಬರ್ತದೆ, ರೇಟ್ನು ಕಮ್ಮಿ ಆಗ್ತದೆ. ಹಾ ಹಾ ಒಣ ದ್ರಾಕ್ಷಿ ಹೆಂಗಿರುತ್ತೆ ಸರ್ ಪರ್ ಕೆಜಿ? ಈ ಸದ್ಯಕ್ಕೆ 450 ರೂಪಾಯಿ kg ಇದೆ. 450 ರೀ. ಹ್ಮ್ ಹಾ 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 ಅದಕ್ಕೆ ಏನು ವ್ಯತ್ಯಾಸ ಅಂದ್ರೆ ಇದು ಕಟ್ ಮಾಡಿಸ್ಬೇಕು, ಅಲ್ಲಿ ಹಾಕಬೇಕು, ಅದಕ್ಕೊಂದು ಸ್ವಲ್ಪ ಖರ್ಚಿದೆ. ಹೌದು ಅದೆಲ್ಲ ಮಾಡಿ ಇಲ್ಲಿಂದ ಮತ್ತೆ ಅಲ್ಲಿಗೆ ಒಯ್ಬೇಕು, ಹೌದು ಅಲ್ಲೆಲ್ಲ ಮಾಡಿಸ್ಬೇಕು, ರೆಡಿ ಮಾಡಿ ಸ್ಟೋರೇಜ್ನ ಹಚ್ಚಬೇಕು, ಸ್ಟೋರೇಜ್ ಬಾಡಿಗೆ ಕೊಡಬೇಕು, ಹೌದು ಸರ್. ಇವೆಲ್ಲ ಖರ್ಚು ಇರ್ತಾರೆ. ಹೌದು ಇವೆಲ್ಲ ಮಾಡೋದು ಒಂದು ಮಿನಿಮಮ್ ಅಂದ್ರೆ 80 ರಿಂದ 85 ರೂಪಾಯಿ kg ನಾವು ಒಣ ದ್ರಾಕ್ಷಿ ಅಂದ್ರೆ ಇಲ್ಲೇ ಕೊಡ್ಬೋದು. ಇಲ್ಲೇ ಕೊಡ್ಬೋದ್ರಿ. ಹಾಂ ಹಾ 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 ಕೊಡ್ಬೋದು. ಹ್ಮ್ ಅದಕ್ಕೆ ಇದು ಕಮ್ಮಿ ಬತ್ತು ಅಂದ್ರೆ ಉಪಯೋಗ ಹಂಗಿಲ್ಲ. ಮಾರ್ಕೆಟಿಂಗ್ ನೀವೇ ಮಾಡ್ಕೊಂಡ್ಬಿಡ್ತೀರಾ ಸರ್? ಯಾವುದ್ರಿ? ಇದು ಒಣ ದ್ರಾಕ್ಷಿ ಸರ್. ಒಣ ದ್ರಾಕ್ಷಿದು ನಾವೇನು ಮಾರ್ಕೆಟ್ ಮಾಡಂಗಿಲ್ಲ. ಇಲ್ಲಿಂದ ಇದಕ್ಕೆ ಹೋಯ್ತಾರೆ, ಹಾ ಕೋಲ್ಡ್ ಸ್ಟೋರೇಜ್ನಾಗ ಒಯ್ದು ಹಚ್ಚಿದೆ ಅಂದ್ರೆ ಅಲ್ಲಿ ಖರೀದಾರ ಬರ್ತಾರೆ. ಹಾ 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 ಒಂದು ವಾರನಾಗ ಒಂದು 2 ದಿವಸ 3 ದಿವಸ ಹಿಂಗೆ ಇದು ಇರ್ತಾರೆ. ಹಾ ಹಾ ಆ ಟೈಮ್ದಾಗ ನಾವು ನಮ್ದು ಮಾಲ್ ಅಂದ್ರೆ ಹಚ್ತಾರೆ ಅವರು, ಅಥವಾ ನಾವು ಹೋಗಿ ನಿನ್ನ ಮುಂದೆ ಎತ್ತು ಹಚ್ಚಿಸ್ಬೋದು ರೀ. ಹ್ಮ್ 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 ಆ ಟೈಮ್ದಾಗ ಏನು ಖರೀದಾರಿ ಏನು ಬೇಡ್ತಾರ, ನಮಗೆ ಇದು ಅರಣಿ ನಡೀತದಂದ್ರೆ ಕೊಡ್ಬೋದು, ಹಾ. ಇಲ್ಲ ಅಂದ್ರೆ ಮತ್ತೆ ಕ್ಲೋಸ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಹ್ಮ್ 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 ಈ ಒಣ ದ್ರಾಕ್ಷಿ ಮಾಡ್ಬೇಕು ಪ್ರೊಸೀಜರ್ ಯಾವ ತರ ಇರುತ್ತೆ ಸರ್? ಅದೇ ಹೇಳ್ದಲ್ರಿ, ಹಾ. ಇಲ್ಲಿ ಕಟ್ ಮಾಡಿ ಒಯ್ದು ಅಲ್ಲಿ ಒಂದು ಡಿಪ್ಪಿಂಗ್ ಆಯಿಲ್ ಹತ್ತಿರುತ್ತೆ. ಹಾ ಅದೊಂದು ಟ್ರೇ ಇದೆ, ಹಾ ಹಾ 600 ಲೀಟ್ರ್ ಟ್ರೇ ಇದೆ. ಅದರೊಳಗೆ ಎಲ್ಲ ಆಯಿಲ್ ಹಾಕಿ, ನೀರು ಹಾಕಿ, ಹ್ಮ್ ಇದು ಅದ್ರಾಗ ಎದ್ದಬೇಕು. ಎದ್ದು ಇದಕ್ಕೆ ಹಾಕ್ಬೇಕು, ಶೆಡ್ಡಿಗೆ ಹ್ಮ್ ಹಾಕಿದೆ ಅಂದ್ರೆ ಅದು ಏನು ಮಾಡಿಬಿಡ್ತಾರೆ, ಎಲ್ಲ ನೀರು ಹೊರಗೆ ಹಾಕಿಬಿಡ್ತಾರೆ. ಓಹೋ ಹ್ಮ್ ನೀರು ಹೊರಗೆ ಹಾಕಿ 12-15 ದಿವ್ಸನಾಗ ವಾತಾವರಣ ಗರಮ್ ಇದ್ರೆ 12 ದಿವಸಕ್ಕೆ ಬಂದ್ಬಿಡುತ್ತೆ, ಹ್ಮ್ ಹ್ಮ್ ಡ್ರೈ ಆಗ್ತದೆ. ವಾತಾವರಣ ಕೋಲ್ಡ್ ಇತ್ತು ಅಂದ್ರೆ ಒಂದು 15 ದಿವಸ 16-17 ದಿವಸ ತನಕ ಹೋಗ್ತಾರೆ. ಹ್ಮ್ ಹ್ಮ್ ಆಳಾಗ ಅದನ್ನೆಲ್ಲ ತಿಕ್ಕಿ ಎಲ್ಲ ಟ್ರೇ ತುಂಬ್ಕೊಂಡು ಆ ಕಡೆ ಆ ಕಡೆ ಹೋಗ್ಬಿಡು. ಹಾಂ ಹ್ಮ್ ಹ್ಮ್ ಇದರ ಲಾಭ ಅಂತ ಎಷ್ಟು ಬಂದಿದೆ ಸರ್ ತಮಗೆ? ಹಸಿ ದ್ರಾಕ್ಷಿ ಆಗಿರ್ಬೋದು ಮತ್ತು ಒಣ ದ್ರಾಕ್ಷಿ ಆಗಿರ್ಬೋದು ಸರ್? ಹಸಿ ದ್ರಾಕ್ಷಿ ನಾವು ಕೊಟ್ಟೇ ಇಲ್ಲ ರೀ. ಕೊಟ್ಟೇ ಇಲ್ರಿ? ಹಾಂ ರೀ. ಹಾ 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 ಈ ಒಣ ದ್ರಾಕ್ಷಿ ಒಳಗೆ ಎಷ್ಟು ಲಾಭ ಬಂದದ್ರಿ ಈಗ? ಹೋದ ವರ್ಷ ಇದು 4 ಎಕರೆ 25 ಲಕ್ಷ ರೂಪಾಯಿ ಬಂದಿದೆ. 4 ಎಕರೆ 25 ಲಕ್ಷ ರೀ. ಹಾಂ ಹಂಗೆ ಮೆಹನತ್ ಹಂಗೆ ಮಾಡ್ಬೇಕ್ರಿ ನಾವು. ಮಾಡ್ಬೇಕ್ರಿ, ಬರೇ ಹಾ. ರೇಟ್ ನೋಡ್ತೀನಿ ಅಂದ್ರಲ್ಲ, ಮಾಡ್ಬೇಕು ಅದಕ್ಕೆ. ಹೌದು ಬರೇ ರೇಟ್ ಬಂದಿದೆ ಕೇಳ್ತಾರ, ನೀವು ಹಾ. ಖರ್ಚು ಮಾಡ್ರಿ ಅಂತ ಯಾರು ಕೇಳಲ್ಲ, ನೀವು ಕೇಳಿಲ್ಲ. ಹೌದು ಇದೇನ್ ಸರ್ ಇದು ಯಾವ್ದ್ರಿ? ಮೇಲೆ ಇದೆ? ಅದೇ ಫೆಲೋ ಮಿಷಿನ್. ಹಾ ಹಾ ಹಾಂ ಹ್ಮ್ ಇದ್ರ ಡಿಸೀಸ್ ಅದು ಹೇಳ್ಕೊಡ್ತಾರೆ. ಹಾ 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 ಭೂಮಿ ಒಣಗಿದ್ ಹೇಳ್ಕೊಡ್ತದ, ಗಾಳಿ ಎಷ್ಟು ಅದು ಹೇಳ್ಕೊಡ್ತದ, ಯಾವ ರೋಗ ಬಂದದ ಹೇಳ್ತದ. ಹೌದು. ಈಗ ನಾನು ಅದನ್ನೇ ಕೇಳ್ತೀನಿ ಸರ್. ಈಗ 25 ಲಕ್ಷ ಬರೋಕ್ಕಿಂತ ಮುಂಚೆ ನಾನು ಎಷ್ಟು ಲಕ್ಷ ಖರ್ಚು ಮಾಡಿರ್ತೀನಿ ಸರ್? 1 ಎಕರೆಗೆ 5 ಲಕ್ಷ ಅಂತ ಒಂದ್ ಹೇಳಿ. ಎಕರೆಗೆ 5 ಲಕ್ಷ. ಹಾಂ ಅಲ್ಲ, ಅದು ಇದು starting ರೆಡಿ ಆಯ್ತು. ಆಗೋದಾಯ್ತು. ರೆಡಿ ಆಗೋದು ಆಯ್ತು. ರೆಡಿ ಹಾ. ಆದ್ಮೇಲೆ ಸರ್ ಆದ್ಮೇಲೆ 1 ಎಕರೆಗೆ 2 ಲಕ್ಷ. ಒಂದ್ ಎಕರೆಗೆ 2 ಲಕ್ಷ ರೀ. ಹಾಂ ಹ್ಮ್ ಅಲ್ಲಿ ಲೇಬರ್ದು ಬಂತು ಎಲ್ಲ ಬಂತು ಸರ್, ಅಥವಾ ಲೇಬರ್ದು ಸಪ್ರೇಟಾ ಸರ್? ಎಲ್ಲ ಬಂತು. ಎಲ್ಲ ಬಂತು 2 ಲಕ್ಷ ಬರುತ್ತೆ 2 ಸರ್. ಲಕ್ಷ. ನಾವ್ ಹೆಂಗೆ ಕೆಲಸ ಮಾಡ್ತೀವಿ ಆದ್ರೆ ನಮ್ಗೆ ಫಲ ಹಾ. ಕೊಡ್ಕೊಂತ ಹೋಗುತ್ತೆ ಸರ್. ಹಾಂ ಈ ತರ ಕಂಟಿನ್ಯೂ ಆಗಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ಸರ್. ಇದು ರೌದಿ ಏನಾಗ್ತದೆ? ಏನಾಗಲ್ರಿ.
ಹ್ಮ್ 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 ಪ್ರಾಬ್ಲಮ್ ಏನಾಗ್ತದೆ, ಈಗ ಬೇಸಿಗೆ ದಿನ ಬಂತು, ಹಾ. ನೀರಿನ ನಿರ್ವಹಣೆ ಕಮ್ಮಿ ಆಗ್ತದೆ, ಕಮ್ಮಿ ಆಗತ್ರಿ. ಹ್ಮ್ ತಂಪಾಗಿ ಹಿಡ್ಕೋಗ್ತದೆ. ಹೌದ್ರಿ. ಇದು ಒಂದೇ ಥರ ಅಲ್ಲ, ನಮಗೆ ಕಳೆ ಹುಲ್ಲು ಹೌದ್ರಿ. ಅದು ಆಗಂಗಿಲ್ಲ, ಹ್ಮ್ ಎರೆಹುಳಕ್ಕೆ ಆಸರ, ಹೌದ್ರಿ. ಗಿಡಕ್ಕೆ ಆಸರ, ನೀರಿಗೆ ಬಿಡೋದು ಕಮ್ಮಿ ಆಗ್ತದೆ, ಹ್ಮ್ ಇಷ್ಟೆಲ್ಲ ಉಪಯೋಗ ಅದ. ಒಟ್ಟು ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ ಎಲ್ಲ ಸಿಕ್ಬಿಡುತ್ತೆ. ಇನ್ನೊಂದು ಹಾ. ಇದು ಹಾಕೋದ್ರದಿಂದ ಹಾ. ಈ ಕಬ್ಬಿನ ರವದಿಯಲ್ಲಿ ನೀವೇನಂತೀರಿ, ಆ ಕಡೆ ಸ್ವಾಗಿ ಅಂತೀರ, ಹಾ, ಸಾವಿಗೆನಂತ ರೌದಿನ ರವದಿ, ಹಾ. ಇದರ ಕಾರ್ಬನ್ ಇರ್ತದೆ. ಕಾರ್ಬನ್ ರೀ. ಹಾ. ಮೇನ್ ಅಂದ್ರೆ ಎಲ್ಲಕ್ಕಿಂತ ಮೈನಸ್ನಾಗ ಬಂದಿದ್ದು ಕಾರ್ಬನ್. ಹ್ಮ್ 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 ಭಾಳ ಜನ ಎಲ್ಲ ಕಬ್ಬು ಹೋದ ಕೂಡಲೇ ಗದ್ದಿಗೆ ಸೆಕಿ ಹಚ್ಚಿಬಿಡ್ತಾರೆ. ಹೌದು. ಅದು ದೊಡ್ಡ ತಪ್ಪು, ರೈತ ತಪ್ಪದು. ಮಾಡೋದು ದೊಡ್ಡ ತಪ್ಪು. ಹ್ಮ್ ಹ್ಮ್ ಕಾರ್ಬನ್ ಅನ್ನೋದೇ ಇಲ್ಲ ಭೂಮ್ಯಾಗ. ಹಾ. ಏನೋ ರವದಿ ಇಟ್ಕೊಂಡು ತುಜ್ಜರ ಉಳಿಸ್ಕೋಬೇಕಂದ್ರೆ ಅದಕ್ಕೂ ಬೆಂಕಿ ಬೆಂಕಿ ಹಚ್ಚಿಬಿಡ್ತಾರೆ. ಹಚ್ಬಿಡ್ತಾರೆ, ಕಲಾಸ್ ಮುಗೀತು. ಅದು ಒಂದೇ ಆಗಂಗಿಲ್ಲ, ಆ ಸೆಕಿಗೆ ಎಷ್ಟು ಜೀವಾಣುಗಳು ಇರ್ತಾವ ಅವೆಲ್ಲ ಎಲ್ಲ ಸತ್ತು ಸತ್ತೋಗ್ಬಿಡ್ತಾವ್ರಿ. ಏನು ಅಲ್ಪ ಸ್ವಲ್ಪ ಒಂದು 5% ಉಳಿದಿದ್ದು ಅಂದ್ರೆ ಅವಿಟ್ಟು ಸತ್ತು ಬಿಡ್ತಾರೆ. ಹಾ, ಹೌದು ಹೌದ್ರಿ. ಹ್ಮ್. ಇನ್ನು ಭೂಮಿ ಫಲವತ್ತಾಗಂದ್ರೆ ಎಲ್ಲಿ ಆಗುತ್ತೆ. ಎಲ್ಲಿ ಆಗ್ತಾರೆ. ಹೌದು ಹೌದ್ರಿ. ಇದು ಒಂದು 70-30%, 70 ಆರ್ಗಾನಿಕ್, ಒಂದು 30% ಕೆಮಿಕಲ್ ಸರ್ ಇದು. ಹಾಂ ರೀ. ಹಾ ಹಾ ಹ್ಮ್. ಕೆಮಿಕಲ್ ಯಾವ ಟೈಮ್ನಾಗ ಯೂಸ್ ಮಾಡ್ತೀರಾ ಸರ್? ಅದನ್ನ ಹೇಳೋದಲ್ರಿ, ಹಾ. ಅದಕ್ಕೆ ರೋಗ ಏನಾದ್ರೂ ಕಂಡ್ರೆ ಹ್ಮ್ ಹಾ ಈ ಸಾವಯವಕ್ಕೆ ಏನೋ ಕಂಟ್ರೋಲ್ ಆಗಲಿ ಅಂದ್ರೆ ಅವಾಗ ಯೂಸ್ ಮಾಡ್ತೀರಾ ಸರ್? ಇವು ಚಟ್ನಿ ಮಾಡೋದ್ ಬಳಕ ಹ್ಮ್. ಆ ಟೈಮ್ದಾಗ ಹ್ಮ್ ಹ್ಮ್ ಅಕ್ಟೋಬರ್ ಚಟ್ನಿ ಆಯ್ತು, ಆ ಟೈಮ್ದಾಗ ಮಳೆಗಾಲ ವಾತಾವರಣ ಇರ್ತದೆ, ಹೌದು. ಮಂಜಿನ ವಾತಾವರಣ ಇರ್ತದೆ, ಹ್ಮ್ ಆಮೇಲೆ ಹೊಗೆ ಮಂಜು, ಹೌದ್ರಿ. ಇವೆಲ್ಲ ಆ ಟೈಮ್ದೊಳಗೆ ಇದ್ರದ್ದು ಹೂವು ಬಿಡ್ತಿರ್ತದೆ. ಹೂವು ಬಿಡ್ತಿರತ್ತೆ. ಪೈಲ ಪುಂಗ ಅಂತಾರೆ. ಹ್ಮ್ ಪುಂಗ ಅದ್ರದ್ದು ಮುಖದ ಮ್ಯಾಲ ಮಾಡಿರ್ತದೆ. ಹೌದ್ರಿ. ಅದ್ರೊಳಗೆ ನೀರು ನಿಂತು ಅಂದ್ರೆ ಅದ್ರೊಳಗಿನ ಗೊನಿನೇ ಹೊರಗೆ ಬರಂಗಿಲ್ಲ, ಹಾ, ಅಲ್ಲೇ ಕರಗಿಬಿಡುತ್ತೆ. ಅಲ್ಲೇ ಕರೆಯಾಗಿ ಬಿಡುತ್ರಿ. ಆ ಟೈಮ್ದಾಗ ಕಂಪಲ್ಸರಿ ಸ್ಪ್ರೇ ಮಾಡಬೇಕು. ಹ್ಮ್ ಹ್ಮ್ ಅದು ಬೆಳಗ್ಗೆ 5 ಗಂಟೆಯಲ್ಲಿ 6 ಗಂಟೆಯಲ್ಲಿ ಆ ಟೈಮ್ದಾಗೆ ಮಂಜು ಮತ್ತು ಹೊಗೆ ಮಂಜು, ಹೌದ್ರಿ. ಇಬ್ಬನಿ, ಮಳೆ ಬರಲಿ ಏನೇ ಬಂದ್ರೂ ಇದು ಸ್ಪ್ರೇ ಮಾಡೋದ್ರಿಂದ ಆ ನೀರಿನ ಅಂಶ ಕಡಿಮೆ ಆಗ್ತದೆ. ಆ ಅದಕ್ಕೆ ರಕ್ಷಣೆ ಮಾಡ್ತದೆ. ಹ್ಮ್ ಹ್ಮ್ ಹಾ, ಅದು ಒಂದು ವಾರದಿಂದ ಕೆಲಸ. ಅದು ಹೊರಗೆ ಬಂದು ಕಾಳು ಸಣ್ಣ ಹಸಿರು ಕಾಳು ಅದು ಅಂದ್ರೆ ಹ್ಮ್ ಅದು ಗೆದ್ದು, ಹ್ಮ್ ಎಲ್ಲ ವೈಟ್ ಉಳಿತು ಅಂದ್ರೆ ಅದು ಕರಗಿ ಬಿಡುತ್ತೆ. ಮುಗೀತು ಅಲ್ಲಿಗೆ ಹಾ. ಅಂತ. ಹಾ. ಹ್ಮ್ 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 ಹ್ಮ್. ಈ ಒಂದು ಕೃಷಿ ಒಳಗೆ ಇದು ಕಳೆ ನಿರ್ವಹಣೆ ಎಷ್ಟು ಮುಖ್ಯ ಸರ್ ಇದರಲ್ಲಿ? ಕೃಷಿ ಒಳಗ ಈ ಕಳೆ ನಿರ್ವಹಣೆ ಎಷ್ಟು ಮುಖ್ಯ ಸರ್? ಈ ಹುಲ್ಲು ಗಿಲ್ಲೆಲ್ಲ ಬರುತ್ತಲ್ಲ ಸರ್, ಅದು ಎಷ್ಟು ಮುಖ್ಯ? ಅದು ಇರ್ಬೇಕಾ ಅಥವಾ ಇರಬಾರ್ದಾ ಸರ್? ನಾವು ಇದಕ್ಕೆ ಏನ್ ನ್ಯೂಟ್ರಿಯೆಂಟ್ಸ್ ಬಿಡ್ತೀವಿ ಹ್ಮ್. ಆ ಕಳೆನೆ ತಿಂದು ಬಿಡುತ್ತೆ. ಬಿಡುತ್ತಾರೆ. ಹಾ, ಈ ತರ ಇದನ್ನ ಅವಾಗ ಕ್ಲೀನ್ ಮಾಡ್ತಿರ್ತೀರ ಅಂತ? ಅದಲ್ರಿ, ಹಾ, ಗ್ರೆಸ್ ಕಟ್ರ್ ಮಷೀನ್, ಹೌದು. ಅದು ಹೋಗ್ಬಿಟ್ರೆ ಎಲ್ಲ ಇದೆ. ಇಲ್ಲಿ ಮಾತ್ರ ನಿಮಗೆ ಏನು ಹುಲ್ಲು ಬರಲ್ಲ, ಏನು ಬರಲ್ಲ, ಎಲ್ಲ ಅಲ್ಲಿ ಬರಂಗಿಲ್ಲ, ಅಲ್ಲಿ ಹೇಳಂಗಿಲ್ಲ. ಹೌದು. ಇದಕ್ಕೆ ನಾವು ಏನ್ ಹಾಕಿರ್ತೀವಿ, ಇದು ಹಾಕಿದ್ರದಿಂದ ಹೌದು, ಅದು ಹಾಕಿದ್ದು 100% ಇದೇನು ಹೋಗ್ತತ್ರಿ. ಕಳೆ ಇತ್ತು ಅಂದ್ರೆ ಹಾ, ಇದಕ್ಕೆ 10%, ಅದಕ್ಕೆ 90% ರೀ. ಕಳೆ ನಿರ್ವಹಣೆ ಬೇಕೇ ಬೇಕಿರ್ಲಿ. ಹೌದೌದು. ಸರ್, ಇಲ್ಲಿ ಅದು ವೈಟ್ ಅಂತ ಬಂದಿದೆ ಸರ್, ಏನು ಸರ್ ಇದು? ಇದು ನಾವು ಗಂಧಕ ಅಂತ ಬರುತ್ತೆ ಪೌಡರ್, ಅದು ಸ್ಪ್ರೇ ಮಾಡಿದೆ ಅಂದ್ರೆ ಅದು ಹೀಟ್ ಇರುತ್ತೆ. ಇದಕ್ಕೆ ಹೀಟ್ ಆಯ್ತು ಅಂದ್ರೆ ಕಾಳು ಉಬ್ಬ ಚಾನ್ಸ್ ಇರುತ್ತೆ. ಇಲ್ಲ ಅಂದ್ರೆ ಈ ತರ ಸಣ್ಣ ಉಳಿತೈತ್ರಿ ಈ ತರ. ಉಬ್ಬಂಗಿಲ್ಲ, ಅಷ್ಟು ಉಳಿದು ಬಿಡ್ತಾರೆ ಅದು. ಅದಕ್ಕೆ ಅದು ಸ್ಪ್ರೇ ಮಾಡಿರ್ತೀವಿ. ಇದು ಒಂದಾಯ್ತು. ಎರಡನೇದೇನು ಅಂದ್ರೆ ಯಾವ ಎಲಿಗೆ ಯಾವ ರೋಗನು ಗುಡಂಗಿಲ್ಲ. ಅದು ವಾತಾವರಣ ದ್ರಾಕ್ಷಿ ಪಡಕ ಗರಂ ಇಡುತ್ತೆ. ಅದಕ್ಕೆ ಅದು ಸ್ಪ್ರೇ ತೊಗೊಂಡಿದ್ವಿ. 2 ಸಲ ಸ್ಪ್ರೇ ತೊಗೊಂಡಿದ್ವಿ. 2 ಸಲ. ಬೆಳೀತು ಅಂದ್ರೆ ದ್ರಾಕ್ಷಿ, ಬೆಳಿಲಿಲ್ಲ ಅಂದ್ರೆ ರುದ್ರಾಕ್ಷಿ. ಜಪ ಮಾಡ್ಕೊಂಡು ಕುತ್ಕೊಂಡ್ಬಿಡೋದ್ರಿ. ಒಂದೇ ವರ್ಷನಾಗ 1 ಎಕರೆ ದ್ರಾಕ್ಷಿಯಿಂದ 1 ಎಕರೆ ಹೊಲ ತಗೋಬಹುದು. ಇಲ್ಲ ಅಂದ್ರೆ 1 ಎಕರೆ ಹೊಲ ಮಾರ್ಬೋದ್ರಿ. ಎರಡೂ. ದ್ರಾಕ್ಷಿ ಹಚ್ಚಬೇಕು ಅಂದ್ರೆ ಆ ನಿರ್ಧಾರ ಮಾಡಿ ಹಚ್ಬೇಕ್ರಿ. 1 ಎಕರೆ ಹೊಲದಿಂದ 1 ಎಕರೆ ದ್ರಾಕ್ಷಿ ಹೊಲ ತಗೋತೀನಿ ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರೆ ದ್ರಾಕ್ಷಿ ರೀ.
ಮಾಡಿ ಯಾರೋ ಮಾಡ್ಯಾರತ್ ನಾನು ಮಾಡಿಕೆ ಬಿಟ್ಟು ಅಂದ್ರೆ ಆ ಎಕರೆ ಹೊಲ ಮಾರ್ಬೇಕ. ಮಾಡ್ಲೇಬೇಕು. ಯಾಕಂದ್ರೆ ಅಷ್ಟು ಈ ಒಂದ್ ವರ್ಷ ಬೆಳೆ ಫೇಲ್ ಆಯ್ತು ಅಂದ್ರೆ ನೆಕ್ಸ್ಟ್ ಇಯರ್ ಬರತ್ತನ್ನೋ ಅದಕ್ಕೆ ಸಂರಕ್ಷಣೆ ಮಾಡ್ಬೇಕು. ಹೌದೌದು. ಅಲ್ಲಿಗೆ ಎಷ್ಟು ಬಂದಿರುತ್ತೆ ಈಗ ಖರ್ಚು? ಬೇರೆ ಹಾ ಕಬ್ಬು ರೀ. ಇದು ಈ ವರ್ಷ ಆಗಿಲ್ಲ, ಎಷ್ಟು ಆಗಿರ್ತದ ಅಷ್ಟೇ ಆಯ್ತು. ಮುಂದಿನ ವರ್ಷನು ಆಗ್ತದ, ಜರ ಮಾಡಿದೆ ಅಂದ್ರೆ ಆಗ್ತದ. ಇದು ಹಂಗಿಲ್ಲ, ಈ ವರ್ಷದಿಂದ ಫೇಲ್. ಈ ವರ್ಷ ನಾವು 1 ಎಕರೆಗೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ, ಕಾಳು ಹಿಡಿಲಿಲ್ಲ, ನಮ್ಮನ್ನು ಹಿಡಿಯಲ್ಲ. ಮತ್ತೆ ಅದಕ್ಕೆ ಚಟ್ನಿ ಮಾಡ್ಬೇಕು, ಮತ್ತೆ ಅದಕ್ಕೆ ಪೇಸ್ಟ್ ಹಚ್ಬೇಕು, ಮತ್ತೆ ಅದಕ್ಕೆ ಸಂರಕ್ಷಣೆ ಮಾಡ್ಕೋತ ಮುಂದೆ ಅಕ್ಟೋಬರ್ ಚಟ್ನಿ ಆದ ಬಳಿಕ ಮುಂದೆ ಮತ್ತೆ ಮಾಲೆ ಹಿಡಿಲಿಲ್ಲ ಅಲ್ಲಿ ತನಕ ಮತ್ತೆ 2 ಲಕ್ಷ ರೂಪಾಯಿ ಹಾಕ್ಬೇಕು. ಹೌದು. 4 ಲಕ್ಷ ರೂಪಾಯಿ ಆಯ್ತು. ಈ ವರ್ಷದಿಂದ 2 ಲಕ್ಷ, ಮುಂದಿನ ವರ್ಷದಿಂದ 2 ಲಕ್ಷ, 4 ಲಕ್ಷ. 4 ಲಕ್ಷ ಆಯ್ತು. ಮುಂದಿನ ವರ್ಷ 3 ಲಕ್ಷ ಆಯ್ತು ಅಂದ್ರೆ 1 ಲಕ್ಷ ರೂಪಾಯಿ ಮೈನಸ್. ಹಿಂಗಾಗಿ ಇದು ಮೈನಸ್ ಹಾಕೋದು ಬರ್ತದೆ, ಹೊಲ ಮಾರೋ ಚಾನ್ಸ್ ಬರ್ತದೆ. ಇದಕ್ಕೆ ಮಾಡ್ತೀನಿ ಅಂದ್ರೆ ನನಗೆ ಅದ್ರ ಟೈಮ್ದೊಳಗೆ ನಾನು ನಿದ್ದೆ ಮಾಡಂಗಿಲ್ಲ, ಊಟ ಮಾಡಂಗಿಲ್ಲ ಅಂದ್ರೆ ಇದು ಮಾಡ್ಬೇಕು. ಇಲ್ಲ ಅಂದ್ರೆ ಮಾಡಬಾರ್ದು. ಬಡವರು ಬಂದು ಹೊತ್ತು ಕಬ್ಬು ಅದ, ಕಬ್ಬು ಹಚ್ಕೊಂಡು ಕೂತ್ಬಿಡ್ಬೇಕು. ಅದು ಆದಟ ಆಯ್ತು, ಬಂದಟ ಬಂತು. ಯಾವ್ದಾರ ನೀವು ಅದ್ರ ಜೊತೆ ಕಬ್ಬುನು ಮಾಡ್ತಿದ್ದೀರಿ ಸರ್ ನೀವು? ಇಲ್ಲ, ನಾವು ಅದು ಮಾಡ್ತೀವಿ. ಈಗ ಇಲ್ಲಿ ತನಕ ನಾವು ಕಬ್ಬು ಮಾಡಿದ್ದು ಒಂದು ಏನು ಅಂದ್ರೆ ನಮ್ಗೆ ಅದು ಇದು ಆಗಲ್ಲಾಗ್ಯದ್ರಿ, ಸ್ಯಾಟಿಸ್ಫೈ ಆಗಲ್ಲಾಗ್ಯದ್ರಿ. ಈಗ ನೆಕ್ಸ್ಟ್ ಇಯರ್ ಈಗ ಪ್ಲ್ಯಾನ್ ಹಾಕಿ 1 ಎಕರೆ ಕಬ್ಬು 100 ಟನ್ ತೆಗಿಬೇಕು ಅನ್ನೋದು ಕಾನ್ಸೆಪ್ಟ್ ಮತ್ತು ಡಯಾಗ್ರಾಮ್ ಹಾಕಿ ಇಟ್ಟಿದ್ದೀನಿ. ಅದು ನೆಕ್ಸ್ಟ್ ಇಯರ್ ಅಂದ್ರೆ ಈಗ ಸೆಪ್ಟೆಂಬರ್ಗೆ ನಾವು ಲಾಗಣಿ ಮಾಡ್ತೇವ್ರಿ. ಒಂದು ಹೊಲ ರೀ. ಅದಾದ ಬಳಿಕ ನೆಕ್ಸ್ಟ್ ಮತ್ತೊಂದು ಹೊಲ ತೆಗೆದು ಅದು ಹಿಂಗೆ ಒಂದೊಂದು ಯಾಕಂದ್ರೆ ಆಗಂಗಿಲ್ಲ ಅದ್ರಿ ಜಾಸ್ತಿ. ಅದ್ರ ಖರ್ಚು ಅದ್ರಿ. ಅದು ಮಿನಿಮಮ್ ಅಂದ್ರೆ ಒಂದು 10-12 ಲಕ್ಷ ರೂಪಾಯಿ ಖರ್ಚು ಅದ್ರಿ. 12 ಲಕ್ಷ ರೀ? ಪರ್ ಎಕರ್ ರೀ? ಇಲ್ಲ ಎಲ್ಲ ಬಂತ್ರಿ. ಎಲ್ಲ ಬಂತ್ರಿ. ನಾವು ಏರಿಯಾ ವೈಸ್ ಜಾಸ್ತಿ ಇತ್ತಂದ್ರೆ ಜಾಸ್ತಿ ಆಗ್ತದೆ. ಅದ ರೀ.